ನಿತ್ಯ ಬೇಗ ಬಾ. ನಿಜ ಎದ್ದೇಳು, ಏನೂ ಆಗಿಲ್ಲ ನಿನ್ಗೆ. ಅರ್ಜುನ್, ಮೊದ್ಲು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಹೇಳುವೆಯ. ಅಣ್ಣ, ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತಾಗ್ತಿದೆ. ನಿನ್ನ ಮನಸ್ಸು ಹಗುರ ಆಗೋವರೆಗೂ ಇಲ್ಲೇ ಇದ್ದು ನಿನಗೆ ಯಾವಾಗ ಹೋಗಬೇಕು ಅನ್ಸುತ್ತೋ ಆವಾಗಲೇ ಹೋಗು. ಸಮಾಧಾನ ಆಗಿ ನೋವು ಮರೆಯವರೆಗೂ ಮಾತ್ರ ಅಲ್ಲ ಗೌರಿ, ಇನ್ನು ಮುಂದೆ ಇದೇ ನಮ್ಮ ಮನೆ. ಅಣ್ಣ, ನೀನು ಏನು ಮಾತಾಡ್ತಿದ್ಯಾ? ಅತ್ತೆ ಮನೆಗೆ ಅಳಿಯ ಆದೋನು ಅತಿಥಿಯಾಗಿ ಬರಬೇಕೇ ಹೊರತು ಇಲ್ಲೇ ಜಾಂಡ ಊರು ಅಳಿಯನಾಗಿರ್ಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ನಿನ್ ಮರ್ಯಾದಿನ ನೀನೇ ಕಳ್ಕೊಂಡಾಗುತ್ತೆ ಅಲ್ವಾ? ಸ್ವಂತ ಮಗ ಕಷ್ಟದಲ್ಲಿದ್ದಾಗ ಸಹಾಯಕ್ಕೆ ಬರಲಿಲ್ಲ. ಅವನು ಅಪ್ಪನ, ಅವ್ನು ನನ್ನ ಅಪ್ಪನೂ ಅಲ್ಲ, ನಾನು ಅವ್ನ ಮಗನೂ ಅಲ್ಲ. ನನ್ ಗಂಡನ ಮೇಲೆ ಕೈ ಎತ್ತಿದ್ಯೇನೆ? ಐಸೋ ಏನಾಯ್ತಂಟಿ? ಇದನ್ನ ವಾಪಸ್ ತಗೊಂಡು ನನ್ನ ದುಡ್ಡನ್ನ ನನಗೆ ವಾಪಸ್ ಮಾಡ್ಬೇಡಪ್ಪ. ಆ AC ದುಡ್ಡನ್ನ ವಾಪಸ್ ಕೇಳಿದ್ರು ಶ್ರುತಿಯರಮ್ಮ. ನನ್ನ ಹತ್ರ ಇದ್ದ ದುಡ್ಡನ್ನ ಆ ಡೀಲರ್ಗೆ ವಾಪಸ್ ಕೊಟ್ಟು ಕಳಿಸಿದ್ದೆ. ಆದ್ರೂ ಶ್ರುತಿಯರಮ್ಮಗೆ ದುಡ್ಡು ಕೊಟ್ವಿ. ಹೇಗೆ ಅಂತ ಯಾರಿಗಾದ್ರೂ ಗೊತ್ತಾ? ರೋಹಿಣಿ ತಾಳಿನ ಆಡ ಇಟ್ಟು ದುಡ್ಡು ತಂದು ಕೊಟ್ಟಿದ್ದಾಳಪ್ಪ. ಥ್ಯಾಂಕ್ಸ್. ಯಾಕೆ? ನೀವ್ ಅಂಜನಾ ಮಾತ್ ಕೇಳ್ತೀರಾ, ನನ್ನ ಅರೆಸ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ನಾನು ಪೊಲೀಸು, ದಡ್ಡ ಅಲ್ಲ. ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ನನ್ನ ದೊರಸಾನಿ ನೀನೇನೆ, ನನ್ನ ಮನಸ್ಸೀಗ ನಿಂದನೆ. ನಿನ್ನ ಬುದ್ಧಿ ಬಂದಾಗಿಂದ ನಿನ್ ಮೇಲ್ ಕೈ ಮಾಡ್ದವಳಲ್ಲ ನಾನು. ಹತ್ತತ್ರಲ್ಲಿ ನಾನು ಎಸೆಯೋ ಬಿಸ್ಕೆಟ್ಗೂ ಸಮ ಇಲ್ಲ ಅಂತವಳು ನಿನ್ ಕೆನ್ನೆಗೆ ಹೊಡೆದಿದ್ದಾಳ. ನನ್ನ ಮಗಳು ಕೆನ್ನೆ ಮುಟ್ಟಿದವಳು ಇನ್ನು ಮುಂದೆ ನನ್ನ ಗುರಿ ಆಗಿರ್ತಾಳೆ. ಒಂದು ಗುಡ್ ನ್ಯೂಸ್ ಇದೆ. ಏನಿರ್ಬೋದು ಹೇಳಿ ನೋಡೋಣ. ನಂಗೆ ಗೊತ್ತಿಲ್ಲ ಕಣ, ನೀನೇ ಹೇಳ್ತೀಯಾ? ನಾಳೆ ನಮ್ ಗೊಂಬೆದು ನಾಮಕರಣ ಫಿಕ್ಸ್ ಆಗಿದೆ. ಏನು ನಾಳೆ ದಿನ? ವೇದ, ಅಲ್ಲಿ ವಿಕ್ರಮ್ ಇದ್ರೆ ಫೋನ್ ಕೊಡ್ತೀಯಾ? ನಾನೇ ಇನ್ವೈಟ್ ಮಾಡ್ತೀನಿ. ಹಲೋ ಅಕ್ಕ, ಹೇಗಿದ್ದಾಳೆ ನನ್ನ ಮುದ್ದಿನ ಸೊಸೆ? ನಾಳೆ ನಮ್ ಗೊಂಬೆದು ನಾಮಕರಣ ಶಾಸ್ತ್ರ ಇಟ್ಕೊಂಡಿದೀವಿ. ಸೋದ್ರ ಮಾವ ಮಿಸ್ ಮಾಡದೆ ಬರ್ಬೇಕು, ಆಯ್ತಾ? ಅಕ್ಕ, ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಾನು ಬರ್ತೀನಿ. ಬೇತಾಳ ಮೇಡಮ್, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನೇನಾದ್ರೂ ಫಂಕ್ಷನ್ಗೆ ಬಂದ್ರೆ ಅಲ್ಲೇನೋ ನಡ್ಬಿಡುತ್ತೆ ಅಂತ ಆತಂಕ ತಾನೆ. ನೀನು ನಿನ್ ಗಂಡ ಮತ್ತೆ ಈ ಮನೆಯವರೆಲ್ಲರೂ ತಪ್ಪದೆ ನನ್ನ ಮದ್ವೆಗೆ ಬರ್ಬೇಕು. ಕಂಗ್ರ್ಯಾಚುಲೇಷನ್ಸ್ ನಿಶಿ. ಕಂಗ್ರಾಟ್ಸ್ ನಿಶಿ ಅವರೇ. ನನ್ನ ಲೈಫ್ನ ಹಾಳು ಮಾಡಬೇಕು ಅಂತ ಎಷ್ಟು ಜನ ಪ್ರಯತ್ನ ಪಟ್ರು, ಅದರಿಂದ ಏನೂ ಆಗಲ್ಲ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಮದುವೆ ಒಂದಾಗ್ಲಿ, ಆಮೇಲೆ ಅವಳಿಗೆ ಸರಿಯಾಗಿ ಟಕ್ಕರ್ ಕೊಡ್ತೀನಿ.